ಆತ್ಮೀಯರೇ, ತಮ್ಮೆಲ್ಲರೂ ಕೂಡ ನಮಸ್ಕಾರ. ತಮ್ಮೆಲ್ಲರೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. SSLC ಆದ ನಂತರವಾಗಿ, PUC ಆದ ನಂತರವಾಗಿ, ಡಿಗ್ರಿ ಆದ ನಂತರವಾಗಿ ಅಥವಾ ಈ ಎಲ್ಲ ವಿದ್ಯಾಭ್ಯಾಸಗಳನ್ನ ಮಾಡ್ತಕ್ಕಂಥ ಹಂತದಲ್ಲೇನೆ ಹೇಗಾದ್ರೂ ಮಾಡಿ ಸರ್ಕಾರಿ ಉದ್ಯೋಗವನ್ನ ಪಡಿಬೇಕು ಅನ್ನುವಂಥ ಒಂದು ಹಂಬಲ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇದ್ದೇ ಇರುತ್ತದೆ. ಹಾಗಾಗಬೇಕು, ಹೀಗಾಗಬೇಕು ಅನ್ನುವಂಥದ್ದಾಗಿ. ಆಮೇಲೆ ಅದಕ್ಕಿಂತ ಹೆಚ್ಚಿನದಾಗಿ ಅವರ ಪೋಷಕರಲ್ಲೂ ಕೂಡ ಇದ್ದೇ ಇರ್ತದೆ. ಹೇಗಾದ್ರೂ ಮಾಡಿ ನನ್ನ ಮಗ ಅಥವಾ ನನ್ನ ಮಗಳು ಇಂಜಿನಿಯರ್ ಆಗಿಬಿಟ್ರೆ ಸಾಕು, ಡಾಕ್ಟರ್ ಆಗಿಬಿಟ್ರೆ ಸಾಕು, ಶಿಕ್ಷಕರಾಗ್ಬಿಟ್ರೆ ಸಾಕು, ಹೀಗೆ ಹಲವಾರು ಆಸೆ ಆಕಾಂಕ್ಷೆಗಳನ್ನ ಒತ್ತಿರ್ತಾರೆ. ಇವರು ಕೂಡ ಬಹಳಷ್ಟು ಓದ್ತಾರೆ. ಆದ್ರೆ ಇವತ್ತಿನ ಜನಸಂಖ್ಯೆನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ 1,000 ಪೋಸ್ಟ್ಗಳಿತ್ತಂದ್ರೆ 5 ಲಕ್ಷ ಜನ ಅಪ್ಲಿಕೆಂಟ್ಸ್ಗಳು ಇದ್ದಾರೆ ಅಂತಂದ್ರೆ 5 ಲಕ್ಷ ಜನನು ಕೂಡ ಏನಪ್ಪಾ ಅಂದ್ರೆ ಒಂದು ಹಂತದವರೆಗೆ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. ಅದರ 10% ತಗೊಳ್ಳೋಣ. 5 ಲಕ್ಷದ ಒಂದು 10% ಅಂದ್ರೆ ಒಂದು 50,000 ಜನ ಅಲ್ಲಲ್ಲಿ ಕೋಚಿಂಗ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ. ಕೋಚಿಂಗ್ಗೆ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿರ್ತಾರೆ ಅಲ್ವಾ. ಆ 50,000 ಜನ ಗಟ್ಟಿ ಕಾಳುಗಳು, ಆ 50,000 ಜನ ಗಟ್ಟಿ ಕಾಳುಗಳಲ್ಲಿ 1,000 ಜನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕಲ್ವಾ. ಅದು ಬಹಳ ಟಫ್ ಅಂತ ಹೇಳ್ಬಿಟ್ಟು ಅನಿಸ್ಬಿಡ್ತದೆ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು. ಆದ್ರೆ ಕೋಚಿಂಗ್ ಸೆಂಟರ್ನಲ್ಲಿ ಹೋದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಯಾವುದ್ರ ಬಗ್ಗೆನೂ ಕೂಡ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ 1,000 ಪೋಸ್ಟ್ ಇದಾವೆ, 5 ಲಕ್ಷ ಜನ ಅಪ್ಲಿಕೇಶನ್ಸ್ ಗಳನ್ನ ಹಾಕಿದರೆ, ನನಗೆಲ್ಲರೂ ಬಂದ್ಬಿಡುತ್ತಾ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಆ 1000 ಪೋಸ್ಟ್ಗಳಲ್ಲಿ ಮೊದಲನೇದು ನಂದೇ, ಹಂಗೆ ನೀವು ಅನ್ಕೊಳ್ಬೇಕು ಅನ್ನುವಂಥದ್ದಾಗಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನ ತುಂಬುತ್ತಾರೆ. ಬಹಳ ಸಂತೋಷ. ಆದ್ರೆ ಆ ಕಾನ್ಫಿಡೆನ್ಸು 50,000 ಜನಕ್ಕೂ ತುಂಬುತ್ತಾರೆ ಅಂತ ಅನ್ಕೊಳ್ಳೋಣ. 50,000 ಜನಕ್ಕೂ ತುಂಬಿದಾಗ ಏನಾಗ್ತದೆ, 1,000 ಜನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆ ಕಾನ್ಫಿಡೆನ್ಸ್ ಅನ್ನ, ಆ ಇನ್ಸ್ಪಿರೇಷನ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಯಾರು ತಗೊಂಡು ಹೆಚ್ಚಿನದಾಗಿ ವಿದ್ಯಾಭ್ಯಾಸವನ್ನ ಮಾಡಿಬಿಟ್ಟು ಕೆಲವು ಟೂಲ್ಸ್, ಟ್ರಿಕ್ಸ್ ಮತ್ತೆ ಟೆಕ್ನಿಕ್ಸ್ ಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಯಾರು ಯಶಸ್ವಿಯಾಗಿ ಪರೀಕ್ಷೆನ ಪಾಸ್ ಮಾಡ್ತಾರೋ, ಮತ್ತು ಅದರಲ್ಲಿ ಕೆಲವರು ಏನಪ್ಪಾ ಅಂದ್ರೆ ಒಂದು ಹಂತದವರೆಗೆ ದುಡ್ಡನ್ನು ಕೊಡ್ಬೇಕಾಗುತ್ತೆ, ಅದ್ರ ವ್ಯವಸ್ಥೆಯನ್ನು ಕೂಡ ಯಾರು ಮಾಡ್ತಾರೋ ಆ 1,000 ಜನ ಏನಾಗ್ತಾರೆ, ಆಯ್ಕೆಯನ್ನ ಆಗ್ಬಿಡ್ತಾರೆ. ಇನ್ನು ಉಳಿದಂತ 49,000 ಜನ ಅವ್ರು ಯಾರ ಜವಾಬ್ದಾರಿ? ಅವರು ನಮ್ಮವರೇ ಅಲ್ವಾ, ಅವರು ನಮ್ಮವರೇ. ಅವರು ಏನಾದ್ರು ಮಾಡ್ಕೊಳ್ಬೇಕಲ್ವಾ. ಒಂದು ಕೋಚಿಂಗ್ ಸೆಂಟರ್ ಇಷ್ಟೆಲ್ಲ ಹೇಳಿದ ನಂತರವಾಗಿ ಮತ್ತೆ ಮುಂದಿನ ಬ್ಯಾಚ್ ಏನು ಮತ್ತೊಂದು 50,000 ಜನ ಬರ್ತಾರೆ, ಅವ್ರಿಗೂ ಸೇಮ್. ಮತ್ತೆ ಅಲ್ಲೂ ಕೂಡ 1,000 ಆದಾಗ ಇನ್ನು ತಮ್ಮ 49,000 ಜನ ಅವರು ಅಮೌಂಟ್ ಕೊಟ್ಟಿದ್ದಾರೆ, ಅವರು ನಮ್ಮವರೇ ಅಲ್ವೇ. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಂದರ್ಭದಲ್ಲಿ ನಾವು ಎಲ್ಲಾ ರೀತಿಯಿಂದ ಆಪ್ಷನ್ ಬಿ ನು ಕೂಡ ಇರ್ಬೇಕಾಗ್ತದೆ. ಆಪ್ಷನ್ ಎ ಓಕೆ, ಬಹಳ ಸಂತೋಷ, ಗೌರ್ಮೆಂಟ್ ಜಾಬ್ ಆಯ್ತು ಅಂದ್ರೆ ಬಹಳ ಸಂತೋಷ. ಆದ್ರೆ ಒಂದ್ ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ನಂಬರ್ ಆಫ್ ಪೋಸ್ಟ್ ಗಳನ್ನ ಕಾಲ್ ಮಾಡ್ತಕ್ಕಂಥದ್ದೇ ಕಡಿಮೆ ಅಲ್ವಾ. ನಂಬರ್ ಆಫ್ ಪೋಸ್ಟ್ ಕಾಲ್ ಮಾಡ್ತಕ್ಕಂಥದ್ದೇ ಕಡಿಮೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಆಗದೆ ಹೋದ್ರೆ ಏನಾದ್ರೂ ಮಾಡಬೇಕು, ಆ ಒಂದು ಯೋಚನೆಯನ್ನು ಕೂಡ ನಾವು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಅಥವಾ ಕಾರ್ಯಪ್ರವೃತ್ತರು ನಾವು ಆಗ್ಲೇಬೇಕಾಗಿದೆ. ಯಾಕಂದ್ರೆ ಭವಿಷ್ಯ ಬೇರೆ ಯಾರು ಕೂಡ ರೂಪಿಸ್ಕೊಳ್ಳಿಕ್ಕೆ, ಯಾರು ನಮ್ಮ ಭವಿಷ್ಯನ ರೂಪಿಸ್ಕೊಡೋದಿಲ್ಲ. ನಮ್ಮ ಭವಿಷ್ಯ ನಾವು ರೂಪಿಸ್ಕೊಳ್ಬೇಕಪ್ಪ ಅಂದ್ರೆ ಆಪ್ಷನ್ ಬಿ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಮಾಡ್ಕೊಂಡಿರ್ಬೇಕಾಗ್ತದೆ ನಾವುಗಳು ಅಲ್ವೇ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನನ್ನ ವಿದ್ಯಾರ್ಥಿ ಮಾಡಿರ್ತಕ್ಕಂಥ ಒಂದು ಸಾಧನೆ, ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ನೋಡಿ, ನನ್ನ ವಿದ್ಯಾರ್ಥಿನಿ ಅವರು ನನ್ನ ಬಳಿಯ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾರ್ಗದರ್ಶನವನ್ನು ಪಡ್ಕೊಂಡಿದ್ರು. ಒಂದು ಕೋಚಿಂಗ್ ಸೆಂಟರ್ಗೂ ಕೂಡ ಸೇರಿಸಿದ್ದೆ. ಅವರಿಗೆ ಕೋಚಿಂಗ್ ಸೆಂಟರ್ ಕೂಡ ಹೋದ್ರು. ಒಂದು 2-3 ಕೋಚಿಂಗ್ ಸೆಂಟರ್ಗೆ ಕಾಲಾಂತರದಲ್ಲಿ ಹೋದ್ರು. ಅವ್ರಿಗೆ ಎಲ್ಲೆಲ್ಲಿ ಚೆನ್ನಾಗಂತ ಅನಿಸುತ್ತೋ ಅಲ್ಲೆಲ್ಲ ಹೋಗಿದ್ದಾರೆ ಅವರು. ಯಾಕಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಬೇಕು. ನಾವು ಪುಸ್ತಕವನ್ನ ಓದಿದ್ರೆ ನಮ್ಮ ಬೌಂಡ್ರಿ ಒಳಗೆ ಮಾತ್ರ ನಾವ್ ಇರ್ತೀವಿ. ಆದ್ರೆ ಒಬ್ರು ಪಾಠ ಮಾಡ್ತಾರೆ, ಅದನ್ನ ನಾವು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಒಬ್ಬ ಮೇಷ್ಟ್ರು ಪಾಠ ಮಾಡ್ತಾ ಇದಾರೆ ಅಂತಂದ್ರೆ ಅಲ್ಲಿ ಒಂದು ಪುಸ್ತಕ ಅಲ್ಲ, ಸುಮಾರು ಒಂದು 4-5 ಪುಸ್ತಕಗಳು ಮಾತಾಡ್ತಾ ಇರ್ತವೆ. ಅವರ 30-40 ವರ್ಷದ ಅನುಭವ ಅಲ್ಲಿ ಮಾತಾಡ್ತಿರ್ತದೆ ಅನ್ನುವಂಥ ಒಂದು ನಂಬಿಕೆ ಅವ್ರದ್ದಾಗಿತ್ತು. ಹೇಗೋ ಕೋಚಿಂಗ್ ಸೆಂಟರ್ನು ಕೂಡ ಹೋಗ್ತಾರೆ. ಆದ್ರೆ ಪರೀಕ್ಷೆಯಲ್ಲಿ ನಿರೀಕ್ಷಿತ ಮಟ್ಟದ ಅಂಕಗಳು ಅವರಿಗೆ ಬರೋದಿಲ್ಲ. ಬಹಳ ಜಿಗುಪ್ಸೆಗೆ ಒಳಗಾಗ್ಬಿಡ್ತಾರೆ. ಸರ್ ಏನ್ ಮಾಡೋದು? ಏನಿಲ್ಲಮ್ಮ, ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳಕ್ ಹೋಗ್ಬೇಡಿ, ನೀವು ಮತ್ತೆ ಅಧ್ಯಯನ ನಿರತರಾಗ್ರಿ. ಆದ್ರೆ ಆಪ್ಷನ್ ಬಿ ಎನ್ನುವಂಥದ್ದು ಯಾವ್ದಾದ್ರು ಸ್ವಲ್ಪ ನೀವು ಮಾಡ್ಕೊಂಡಿರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗಿದ್ದೆ. ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅದನ್ನ ತಲೆಯೊಳಗೆ ಇಟ್ಕೊಂಡ್ರು, ಓದ್ತಾ ಹೋದ್ರು. ನಂತರದಲ್ಲಿ ಈ ಹಗರಣಗಳು ಇದನ್ನೆಲ್ಲ ನೋಡಿ 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 ಅವ್ರಿಗೂ ಸ್ವಲ್ಪ ಬಹಳಷ್ಟು ಬೇಸತ್ತು ಬಿಡ್ತಾರೆ. ಆಮೇಲೆ ಹೆಚ್ಚಿನದಾಗಿ ಕೂತ್ಕೊಂಡು ಓದ್ಲಿಕ್ಕೂ ಕೂಡ ಅವರಿಗೆ ಸ್ವಲ್ಪ ಕಷ್ಟವಾಗ್ತದೆ. ಯಾಕೆಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಹದಗೆಟ್ಟಿತ್ತು. ಆದ್ರಿಂದ ದುಡಿಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು ಎಕ್ಸಾಮ್ ಅನ್ನ ಬರೆದು ಗೌರ್ಮೆಂಟ್ ಜಾಬ್ ಯಾವಾಗ ಬರ್ತದೋ, ಈ ಭ್ರಷ್ಟಾಚಾರಿಗಳ ನಡುವೆ ನಾನು ಹೇಗೆ ಉದ್ಯೋಗವನ್ನ ಪಡಿತೀನಿ ಅಂತಕ್ಕಂಥದ್ದು
ಹೇಗೆ ನಾನು ಪಡಿಬೋದು ಅನ್ನುವಂಥ ಸಂಶಯಗಳು ಅವರಿಗೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ನಾನು ಪ್ರಾರಂಭ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಸಂಪರ್ಕದಲ್ಲಿ ತದನಂತರದಲ್ಲಿ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರು ತಂದೆ ಮತ್ತು ತಾಯಿ ಇಬ್ಬರು ಕೂಡ ಇಲ್ಲ. ತಮ್ಮ ಚಿಕ್ಕಮ್ಮನ ಮನೆಯಲ್ಲೇ ಬೆಳ್ಕೊಂಡು ಬಂದಿರತಕ್ಕಂಥವ್ರು. ಭಾಳ ಚಿಕ್ಕವರಿದ್ದಾಗಲೇ ತಂದೆ ತಾಯಿನ ಕಳ್ಕೊಂಡಿದ್ರು. ಹೇಗಾದರೂ ಮಾಡಿ ನನ್ನ ಜೀವನ ನಾನು ರೂಪಿಸ್ಕೊಳ್ಬೇಕಲ್ವ, ನನಗೆ ತಂದೆ ಮತ್ತು ತಾಯಿ ಇದ್ದರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನಗೆ. ಯಾಕಂದರೆ ಟ್ರೀಟ್ ಎಲ್ಲ ಮನೆಯಲ್ಲಿ ಒಂದೇ ಥರ ಮಾಡೋದಿಲ್ಲ ಅಲ್ವಾ. ಸೊ ಹಾಗೆ ಅವರು ವೈಯಕ್ತಿಕ ವಿಚಾರಗಳು ಇರಲಿ. ಇವ್ರೇನು ಮಾಡಿದ್ರು, ನನ್ನ ಕಾಲ ಮೇಲೆ ನಾನು ಹೇಗಾದ್ರೂ ಮಾಡಿ ನಿಂತ್ಕೊಳ್ಳೇಬೇಕು ಅಂತ ಮಟ್ಟ ಏನು ಮಾಡಿದ್ರು, ಪಾಪ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಮನೆ ಕೆಲಸ ಮಾಡಲಿಕ್ಕೆ ಹೋಗ್ತಾಯಿದ್ರು. ಮನೆ ಕೆಲಸ ಮಾಡಿಕೊಂಡು ಬಂದು ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಕೊಂಡಿದ್ರು. ಹಾಗೂ ಹೀಗೂ ಹೇಗೋ ಒಂದು ಧೈರ್ಯ ಮಾಡಿಬಿಟ್ಟು ಒಂದು ರೂಮನ್ನು ತೆಗೆದುಕೊಳ್ತಾರೆ. ರೋಡ್ ಸೈಡ್ ಒಂದು ರೂಮನ್ನು ತಗೊಳ್ತಾರೆ. ರೋಡ್ ಸೈಡ್ ರೂಮನ್ನು ತಗೊಂಬಿಟ್ಟು ಅಲ್ಲಿ ರೊಟ್ಟಿ ಸುಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ರೊಟ್ಟಿ ಸುಡಲಿಕ್ಕೆ ಮಾಡ್ತಾರೆ. ಪ್ರಾರಂಭದಲ್ಲಿ ಬಹಳಷ್ಟು ಭಯ ಆಗ್ಬಿಡ್ತದೆ. ಯಾಕಂದರೆ ಬರೋ ದುಡ್ಡೆಲ್ಲ, ಯಾಕಂದರೆ 35,000 ರೂಪಾಯಿ ಅವರು ಸಂಗ್ರಹಣೆ ಮಾಡಿದ ದುಡ್ಡು. ಆ 35,000 ರೂಪಾಯಿನೂ ಏನಪ್ಪ ಅಂತಂದರೆ ಈ ಅಡ್ವಾನ್ಸು, ಬಾಡಿಗೆ, ಆಮೇಲೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸ್ ಏನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಆ 35,000 ರೂಪಾಯಿನೂ 30,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು 5,000 ರೂಪಾಯಿ ಉಳಿಸ್ಕೊಳ್ತಾರೆ. ಆ ಉಳಿಸ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿಬಿಡ್ತಾರೆ. ಆದರೆ ಪ್ರಾರಂಭದಲ್ಲಿ ಡೈಲಿ 20 ರೊಟ್ಟಿ, 15 ರೊಟ್ಟಿ, 40 ರೊಟ್ಟಿ, ಈ ಥರ ಒಂದು ವಾರ ಏನಾಯಿತು, ಬಹಳ ಕಡಿಮೆ ರೊಟ್ಟಿಗಳು ಮಾರಾಟವಾಗಲಿಕ್ಕೆ ಪ್ರಾರಂಭ ಆಯಿತು. ಅವ್ರು ಅಂದ್ಕೊಳ್ತಾರೆ, ಇಷ್ಟಿಷ್ಟೇ ರೊಟ್ಟಿಗಳು ಮಾರಾಟ ಆಯಿತು ಅಂತಂದರೆ ನಾನು ಸಂಪಾದನೆ ಎಲ್ಲದೂ ಕೂಡ ವ್ಯರ್ಥ ಆಗಿಬಿಡ್ತದೆ, ಏನಾದರೂ ಮಾಡಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಧೃತಿಗೆಡೋದಿಲ್ಲ. ಹೇಗಾದರೂ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಭಾಳ ಅಚ್ಚುಕಟ್ಟಾಗಿ, ಭಾಳ ರುಚಿಕಟ್ಟಾಗಿ ರೊಟ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ರೊಟ್ಟಿಗಳನ್ನು ಮಾಡ್ತಾ ಏನಾಯಿತು ಅಂತಂದರೆ, ಮುಂದೆ ನಿಮಗೆ ಆಶ್ಚರ್ಯ ಆಗುತ್ತೆ, ಆ ರೊಟ್ಟಿ ಸಂಖ್ಯೆ ಜಾಸ್ತಿ ಆಗುತ್ತೆ. 100 ಆಗುತ್ತೆ, 150 ಆಗುತ್ತೆ, ಹಿಂಗೆಲ್ಲ ಆಯಿತು. ಅವರು ಹೇಳ್ತಾ ಇದ್ದಾರೆ, ಇವತ್ತು ಬರೋಬ್ಬರಿ ಅವರು 1,500-2,000 ರೊಟ್ಟಿಗಳನ್ನು ಮಾಡ್ತೀವಿ ಸರ್. ಒಂದಿಬ್ಬರು ಮೂವರನ್ನ ಎಲ್ಲ ನನ್ನ ಕಡೆಗೆ ಸುಡೋಕ್ಕಾಗಲ್ಲ, ಅವರು ಇಟ್ಕೊಂಡಿದ್ದೀನಿ, ಅವ್ರಿಗೂ ಒಂದು ವೇತನವನ್ನು ಕೊಡ್ತಾ ಇದ್ದೀನಿ ನಾನು ಅಂತಂದ್ಬಿಟ್ಟು ಹೇಳ್ತಾರೆ. ತಿಂಗಳಿಗೆ ವೇತನವನ್ನು ಕೊಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಪಾಪ ಅವರು ಕೂಡ ಉದ್ಯೋಗ ಇಲ್ದೇ ಇರ್ತಕ್ಕಂಥವ್ರು, ಅವ್ರನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹೀಗೆ ಒಟ್ಟು 4 ಜನ ಅವರಿದ್ದಾರೆ, ಮತ್ತು ನಾನೊಬ್ಬರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. 1,000-2,000 ರೊಟ್ಟಿಗಳು ಹೋಗ್ತದೆ. ಒಂದೊಂದ್ಸಲ ಆರ್ಡ್ರ್ ಬಂದ್ಬಿಡ್ತದೆ, 4-5 ಸಾವಿರ ರೊಟ್ಟಿಗೆ ಆರ್ಡ್ರ್ ಬಂದ್ಬಿಡ್ತದೆ. ಯಾವಾಗಿಂದ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ಸರ್ 1 ವರ್ಷದಿಂದ ನಾನು ಮಾಡ್ತಾನೆ ಬಂದಿದ್ದೀನಿ. ಈಗ ನನಗೆ SD ಆಗಲಿ FD ಆಗಲಿ ಇದು ಯಾವುದ್ರ ಮೇಲೂ ಕೂಡ ಆಕಾಂಕ್ಷೆಗಳಿಲ್ಲ ಸರ್. ಯಾಕಂದರೆ ಎಲ್ಲದೂ ಕೂಡ ದುಡಿಮೆಗಾಗಿ ನಾವು ಮಾಡ್ತಾ ಇದೀವಿ ಅನ್ನೋದಾದರೆ ನನಗೆ ಇಲ್ಲೇ ಚೆನ್ನಾಗಿದೆ. ಇನ್ನು ನಾನು SD ಏನೋ FD ಏನಾದರೂ ಆದರೆ ನಾನು ಕೆಲಸ ಮಾಡ್ತೀನಿ, ನನಗೆ ಸಂಬಳ ಸಿಗುತ್ತೆ. ಬಟ್ ಇಲ್ಲಿ ಹಾಗಲ್ಲ ಸರ್. ಅನೇಕ ಕುಟುಂಬಗಳಿಗೆ ನಾನು ಕೆಲಸ ಕೊಟ್ಟಂಗಾಗಿದೆ. ನನಗೆ ಅದರ ಆಶೀರ್ವಾದನೂ ಕೂಡ ನನ್ನಲ್ಲಿ ಜಮಾ ಆಗ್ತಾ ಇದೆ. ನನಗೆ ಭಾಳ ಖುಷಿ ಇದೆ, ನನಗೆ ಹೆಮ್ಮೆ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟು ಇನ್ಕಮ್ ಬರ್ತದೆ ಅಂತಂದ್ಬಿಟ್ಟು ಹೇಳಿದಾಗ, ಸರ್ ಹೆಚ್ಚು ಕಡಿಮೆ ಬರ್ತದೆ ಸರ್. 1,500ರಿಂದ ಎಷ್ಟು ರೊಟ್ಟಿಗಳು ಮಾರಾಟ ಆಗ್ತದೋ ಅದ್ರ ಬೇಸ್ ಮೇಲೆ ಆಯಿತು. ಬ್ಲೈಂಡಾಗೆ 1,500 ರೊಟ್ಟಿಗಳ ಹೋಯ್ತು ಅಂತಂದ್ರೆ ಎಷ್ಟಾಗುತ್ತೆ ಸರ್? ಆ ಥರ ಎಲ್ಲ ನಾನು ಲೆಕ್ಕ ಹಾಕಿಲ್ಲ. ಡೈಲಿ ಏನಿಲ್ಲ ಅಂತಂದ್ರು ಕೂಡ, ಅಂದರೆ ಒಂದು ದಿವಸಕ್ಕೆ ಏನಿಲ್ಲ ಅಂದರೆ 4,000-5,000 ರೂಪಾಯಿ ಅಂತೂ ದುಡಿತೀನಿ ಸರ್. ನಾನು ಎಲ್ಲ ಖರ್ಚನ್ನು ತೆಗೆದು 4,000-5,000 ರೂಪಾಯಿ ದುಡಿತೀನಿ ಸರ್. ಅದರಲ್ಲಿ ಒಂದು 2,000 ರೂಪಾಯಿ ಇವರುಗಳಿಗೆ ಆಗಿಬಿಡ್ತದೆ. ಅಂದರೆ ಸ್ವಲ್ಪ ಕೈ ತುಂಬನೇ ನಾನು ಸಂಬಳ ಕೊಡ್ತಾ ಇದ್ದೀನಿ ಸರ್ ಅವರಿಗೆ. ಇನ್ನು ಉಳಿದಿರ್ತಕ್ಕಂಥದ್ದು ನಾನು ತೆಗೆದುಕೊಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಹೀಗೆ ಮಾಡಿ ನಾನು 1-1.5 ಲಕ್ಷ ರೂಪಾಯಿ ನಾನು ತಿಂಗಳ ಉಳಿತಾಯ ಮಾಡ್ತಾ ಇದ್ದೀನಿ. SD FD ಮಾಡಿದ್ರೆ ಅದು ಆಗ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ ಚೆನ್ನಾಗೇ ಇದ್ದೀನಿ. ಹಾಗಾಗಿ ನಾನು ಯಾರೆಲ್ಲರೂ ಕೂಡ ಓದ್ತಾ ಇದ್ದಾರಲ್ಲ, SD FDಗೆಲ್ಲ ಓದ್ತಾ ಇದ್ರಲ್ಲ, ನಾನು ಅವರಿಗೆ ಕೇಳಿದೆ, ಈಗ ಓದ್ತಕ್ಕಂಥವ್ರಿಗೆ ಏನು ಸಲಹೆಗಳನ್ನು ಕೊಡ್ತೀರ ಅಂದಾಗ, ನೋಡಿ ಸರ್, ನಾನು ಸಾಕಷ್ಟು ಓದಿದೆ. ನೀವು 1ನೇ ತರಗತಿಯಿಂದ SSLC ತನಕ, 5ನೇ ತರಗತಿಯಿಂದ SSLC ತನಕ ಎಲ್ಲ NCERT ಪುಸ್ತಕಗಳನ್ನು ಕೂಡ ಓದಿದೆ. ನಾಲೆಡ್ಜ್ ಕೂಡ ಚೆನ್ನಾಗಿದೆ. ಅದಾದ ನಂತರ ವ್ಯರ್ಥ ಅಂತ ನಾನು ಅನ್ಕೊಳ್ಳಲ್ಲ ಸರ್. ಗೌರ್ಮೆಂಟ್ ಜಾಬ್ ನನಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಓದಿದ್ದೆಲ್ಲ ವ್ಯರ್ಥ ಅಂತ ನಾನು ಯಾವ ಕಾರಣ ಕೂಡ ಭಾವಿಸೋದಿಲ್ಲ. ನನಗೆ ನಾಲೆಡ್ಜ್, ನಾನು ಜ್ಞಾನಪೂರ್ಣ ಆಗಿದ್ದೀನಿ. ಜೊತೆಗೆ ಏನಪ್ಪ ಅಂದರೆ ಆರ್ಥಿಕವಾಗಿ ಕೂಡ ನಾನು ಸ್ವಾವಲಂಬಿ ಆಗ್ತಾ ಇದ್ದೀನಿ. ಅನೇಕರನ್ನು ಕೂಡ ಸ್ವಾವಲಂಬಿಗಳನ್ನಾಗಿ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ಓದ್ತಾ ಇದ್ರು ಆಪ್ಷನ್ B ಇಟ್ಕೊಳ್ಳಿ. ಯಾವುದಾದ್ರೂ ಬಿಸ್ನೆಸ್ ಅನ್ನು ಮಾಡ್ತಕ್ಕಂತಹ ಒಂದು ಆಪ್ಷನ್ ಅನ್ನು ಇಟ್ಕೊಳ್ಳಿ. ಆದರೆ ಎಲ್ಲೂ ಕೂಡ ಅತಿಯಾಸೆ ಅಂತಕ್ಕಂಥದ್ದು ಬೇಡ. ನೋಡಿ, ನಾನಿಲ್ಲಿ ಅತಿಯಾಸೆ ಅಂತಕ್ಕಂಥದ್ದನ್ನು ಪಡ್ತಾ ಇಲ್ಲ. ಯಾಕೆ ಅಂತಂದರೆ ಎಷ್ಟೋ ಜನ ಬರ್ತಾರೆ, ಯಾಕೆ ದುಡ್ಡಿಲ್ಲ ಅಂತೇಳಿ, ನಾನು ಕೊಟ್ಬಿಡ್ತೀನಿ ಅವರಿಗೆ.
ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಾಯ ಮಾಡಲಿಕ್ಕೆ ಏನಾಗುತ್ತೋ ಅದು ಮಾಡೋದು. ಕೆಲವರು ಭಿಕ್ಷುಕರೆಲ್ಲ ಬರ್ತಾರೆ, ದುಡ್ಡು ಇಲ್ಲ, ಒಂದು ರೊಟ್ಟಿ ಕೊಡ್ತೀನಿ, ಸ್ವಲ್ಪ ಪಲ್ಯ ಕೊಡ್ತೀನಿ, ಹೀಗೆ ನನಗೆ ಅಂತ ನಾನು ಏನು ಮಾಡ್ಕೊಂಡಿದ್ದೀನೋ ನಾನು ಅದನ್ನು ಕೂಡ ಅವರಿಗೆ ಕೊಡ್ತಾ ಇದ್ದೀನಿ. ಹೇಗೋ ಪರಮಾತ್ಮ ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾನೆ ಸರ್, ಇದಕ್ಕೆ ಒಂದೇ ಒಂದು ನನಗೊಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಂತು. ಮತ್ತು ನನ್ನ ಅತಿಯಾದಂಥ ಬಡತನ, ಸಮಾಜ ನನ್ನನ್ನು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಇತ್ತಲ್ಲ, ಏನೂ ಇಲ್ಲ ಇವಳಿಗೆ, ಇವಳು ತಂದೆ ತಾಯಿ ಯಾರೂ ಇಲ್ಲ, ನಿರ್ಗತಿಗಳು ಅಂತ ಇತ್ತಲ್ಲ, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವರ ಆ ಭಾವನೆಗಳು ನನ್ನ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಪ್ರಚೋದನೆ ಮತ್ತು ಪ್ರೇರಣೆಯನ್ನು ನೀಡ್ತಾ ಹೋಯಿತು ಅಂತ ಮಟ್ಟ ಹೇಳಿದರು. ನೋಡಿ, ಇದೆಲ್ಲವನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೆ, ಅವ್ರ ಮಾತುಗಳನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದೆ. ಕೊನೆಗೆ ಅವರು ಒಂದು ಮಾತನ್ನು ಹೇಳಿದ್ರು, ಸರ್ ದಯವಿಟ್ಟು ನನ್ನ ಹೆಸರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇಡ, ಮತ್ತು ಈ ವಿಡಿಯೋನೂ ಕೂಡ ಪ್ರಸಾರ ಮಾಡಲಿಕ್ಕೆ ಹೋಗಬೇಡಿ, ಬೇಕಾದರೆ ಹೇಳಿ ಸರ್, ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ಸರ್. ಯಾಕಂದರೆ ನನ್ನ ತಲೆ ಒಳಗಡೆಗಿದೆ, ಒಂದು ಸ್ವಂತ ಮನೆ ಕಟ್ಟಬೇಕು. ನಮ್ಮ ಚಿಕ್ಕಮ್ಮ ನನಗೆ ಇದುವರೆಗೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಹಾಗಾಗಿ ನನ್ನ ತಾಯಿ ನಮ್ಮ ಚಿಕ್ಕಮ್ಮವ್ರಿಗೂ ಒಂದು ಸ್ವಂತ ಮನೆ ಅಂತೋದಿಲ್ಲ, ಕಷ್ಟದಲ್ಲೇ ನನ್ನನ್ನು ಕೂಡ ನೋಡ್ಕೊಂಡಿದ್ದಾರೆ. ಅವ್ರಿಗೊಂದು ಮನೆ ಮಾಡಿಕೊಡ್ಬೇಕು ನಾನು. ಯಾವಾಗ ಅವರಿಗೆ ಮನೆ ಮಾಡ್ತೀನೋ ಖಂಡಿತವಾಗಿ ನಾನೇ ನಿಮ್ಮ ಮಾಧ್ಯಮದಲ್ಲಿ ಬಂದು ನಾನು ಖಂಡಿತ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಬೇಗ ಅವರು ಮನೆ ಕಟ್ಟುವಂತಾಗಲಿ, ನೀವು ಕೂಡ ಅವರಿಗೆ ವಿಶ್ ಮಾಡಿ ಆದಷ್ಟು ಬೇಗ ಅವರಿಗೆ ಮನೆ ಕಟ್ಟುವಂತ ಆಗಲಿ ಅನ್ನುವಂಥದ್ದಾಗಿ ಆ ಮಾತನ್ನು ಹೇಳ್ತಾ ಇದ್ದೀನಿ. ಹೀಗೆ ನೋಡಿ, ಕೇವಲ ಎಕ್ಸಾಮಿನೇಷನ್ ಬರೀಬೇಕು, ಎಲ್ಲರ ಮೂಲ ಉದ್ದೇಶ ದುಡಿಮೆನೆ, ಹೌದಲ್ವಾ? ಏನು ದೇಶ ಸೇವೆ ಮಾಡತಕ್ಕಂಥ ಬಹಳ ದೊಡ್ಡ ಆಲೋಚನೆ ಅದು ಅಲ್ವಾ? ಸೊ ಹಾಗಾಗಿ ನಾವು ಆಪ್ಷನ್ ಬಿ ಅನ್ನು ಇಟ್ಕೊಳ್ಳೇಬೇಕು. ಆದಷ್ಟು ಬೇಗ ಯಾವುದೇ ಕಾರಣಕ್ಕೂ ಕೂಡ ಸಮಯ ವ್ಯರ್ಥ ಮಾಡದೆ ಓದ್ತಾ ಇದ್ದೀರಂದ್ರೆ ಚೆನ್ನಾಗಿ ಓದಿ. ನಾನು ಓದಬೇಡಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ, ಆದರೆ ಆಪ್ಷನ್ ಬಿ ಇರಲೇಬೇಕು. ಮುಂದೊಂದು ದಿವಸ ಪಶ್ಚಾತ್ತಾಪ ಪಡ್ತಕ್ಕಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಬಾರ್ದು ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ತಮ್ಮ ಮುಂದೆ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ದಾವಣಗೆರೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮನೆ ಕಟ್ಟಿದ ತಕ್ಷಣವೇ ಅದೇ ವಿಡಿಯೋವನ್ನು, ಏನು ಶೂಟ್ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.